ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಈ ದಿನ ಪರಮೇಶ್ವರನ ಅನುಗ್ರಹವನ್ನ ಸರಳವಾಗಿ ಎಲ್ಲರೂ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ವಿಧಾನವನ್ನ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪರಮೇಶ್ವರನ ಅಂದ್ರೆ ಪರಮಶಿವನ ಅನುಗ್ರಹವನ್ನ ಪಡ್ಕೊಳ್ಳೋದಿಕ್ಕೆ ರುದ್ರಾಭಿಷೇಕವನ್ನ ಮಾಡ್ತೀವಿ. ಯಾಕೆಂದ್ರೆ ರುದ್ರ ಅಂದ್ರೇನೆ ಬಹಳ ಕೋಪಿಷ್ಟಿ. ಅವನ ಕೋಪ ಕಡಿಮೆ ಮಾಡಿ ಶಾಂತಗೊಳಿಸುವುದಕ್ಕಾಗಿ ಅಭಿಷೇಕವನ್ನ ಮಾಡ್ತೀವಿ. ಶಿವ ಅಭಿಷೇಕ ಪ್ರಿಯ ಅನ್ನೋದು ಕೂಡ ಇದೇ ಉದ್ದೇಶಕ್ಕೇನೆ. ಅಭಿಷೇಕದಿಂದ ಪ್ರೀತನಾದ ರುದ್ರದೇವ ಅಥವಾ ಪರಮೇಶ್ವರ ನಮ್ಮನ್ನ ಶೀಘ್ರವಾಗಿ ಅನುಗ್ರಹಿಸ್ತಾರೆ. ಶಿವಾರಾಧನೆಯಲ್ಲಿ ಅಭಿಷೇಕಕ್ಕೆ ಬಹಳ ಹೆಚ್ಚಿನ ಪ್ರಾಧಾನ್ಯತೆ ಕೂಡ ಇರುತ್ತೆ. ಇಲ್ಲಿ ಶಿವ ಅಂದ್ರೆ ಯಾರು? ಈಗ ತ್ರಿಮೂರ್ತಿಗಳಲ್ಲಿ ಸೃಷ್ಟಿಕಾರಕ ಬ್ರಹ್ಮ, ಸ್ಥಿತಿಕಾರಕ ವಿಷ್ಣು, ಲಯಕಾರಕ ರುದ್ರ ಅಂತೀವಿ. ಇಲ್ಲಿ ಶಿವ ಅಂತಾಗ್ಲಿ ಈಶ್ವರ ಅಂತಾಗ್ಲಿ ಬರೋದಿಲ್ಲ, ರುದ್ರ ಅಂತಾನೆ ಬರುತ್ತೆ. ಈ ಚರಾಚರ ಜಗತ್ತೆಲ್ಲ ಅದೃಶ್ಯವಾದ ಒಂದು ದಿವ್ಯವಾದ ಚೈತನ್ಯದಿಂದ ನಡೀತಾ ಇದೆ. ಆ ಚೈತನ್ಯವನ್ನೇ ಶಾಸ್ತ್ರೀಯವಾಗಿ ಬ್ರಹ್ಮ ಅಂತೀವಿ. ಬ್ರಹ್ಮ ಅಂದ್ರೆ ಜಗತ್ತನ್ನೆಲ್ಲ ನಡೆಸ್ತಾ ಇರುವಂತಹ ಅದೃಶ್ಯವಾದ ದಿವ್ಯ ಚೈತನ್ಯವನ್ನ ಎರಡು ವಿಧಗಳಾಗಿ, ಅಂದ್ರೆ ಒಂದು ಸಾಕಾರ ಬ್ರಹ್ಮ, ಎರಡು ನಿರಾಕಾರ ಬ್ರಹ್ಮ, ಇದನ್ನೇ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಕೂಡ ಹೇಳ್ತೀವಿ. ನಿರ್ಗುಣ ಬ್ರಹ್ಮ ಅಂದ್ರೆ ಯಾವುದೇ ರೂಪ ಆಕಾರಗಳಿಲ್ಲದಂತಹ, ನಾಮರೂಪವಿಲ್ಲದೆ ಚರಾಚರ ಜಗತ್ತೆಲ್ಲ ಆವರಿಸಿರುವಂತಹ ಚೈತನ್ಯವೇ ನಿರ್ಗುಣ ಬ್ರಹ್ಮ. ಇನ್ನು ಸಗುಣ ಬ್ರಹ್ಮ ಅಂದ್ರೆ ಏನು? ಇದನ್ನೇ ಸಾಕಾರ ಬ್ರಹ್ಮ ಅಂತ ಕರಿತೀವಿ. ಇದಕ್ಕೆ ಒಂದು ಆಕಾರ, ರೂಪ, ನಾಮಗಳೆಲ್ಲ ಇರುತ್ತೆ. ರೂಪ ಎಲ್ಲಿರುತ್ತೋ ಅಲ್ಲಿ ನಾಮ ಕೂಡ ಇರುತ್ತೆ. ಆದ್ರಿಂದ ಈ ನಾಮರೂಪಗಳನ್ನ ಹೊಂದಿರುವಂತಹ ಬ್ರಹ್ಮನನ್ನ ಸಾಕಾರ ಬ್ರಹ್ಮ ಅಂತ ಹೇಳ್ತೀವಿ. ಈ ನಾಮರೂಪಾತ್ಮಕವಾದಂತಹ ಸಾಕಾರ ಬ್ರಹ್ಮ ಮತ್ತೆ ನಮಗೆ ಎರಡು ರೀತಿಯಾಗಿ ಕಾಣುತ್ತೆ. ಒಂದು ಸ್ತ್ರೀ ರೂಪ, ಎರಡನೇದು ಪುರುಷ ರೂಪ. ಇಲ್ಲಿ ಸ್ತ್ರೀ ರೂಪದಲ್ಲಿ ನಾವು ಕಾಣತಕ್ಕಂತಹ ಸಾಕಾರ ಬ್ರಹ್ಮವೇ ಶ್ರೀ ಮಹಾತ್ರಿಪುರ ಸುಂದರಿ ಅಮ್ಮ. ಇನ್ನು ಪುರುಷ ರೂಪದಲ್ಲಿ ಮತ್ತೆ ನಮಗೆ ಎರಡು ಭಾಗಗಳಾಗಿ ನೋಡ್ತೇವೆ. ಒಂದು ಶೈವ, ಎರಡನೇದು ವೈಷ್ಣವ. ವೈಷ್ಣವ ಅಂದ್ರೆ ಶ್ರೀ ಮಹಾವಿಷ್ಣುವೇ ಸಾಕಾರ ಬ್ರಹ್ಮ ಅಂತ ಹೇಳಿ ಆರಾಧನೆ ಮಾಡುವುದನ್ನ ವೈಷ್ಣವ ಸಂಪ್ರದಾಯ ಅಂತ ಹೇಳ್ತಾರೆ. ಇನ್ನು ಶೈವ ಅಂದ್ರೆ ಶಿವನೇ ಸಾಕಾರ ಬ್ರಹ್ಮ ಅಂತ ಹೇಳಿ ಆರಾಧನೆ ಮಾಡ್ತಕ್ಕಂಥವ್ರನ್ನ ಶೈವರು ಅಥವಾ ಶೈವ ಸಂಪ್ರದಾಯ ಅಂತ ಹೇಳ್ತಾರೆ. ಈ ಸಾಕಾರ ಬ್ರಹ್ಮ ಎಲ್ಲಿರುತ್ತೆ ಅಂದ್ರೆ, ಈ ಸಾಕಾರ ಬ್ರಹ್ಮನಿರುವ ಪ್ರದೇಶವನ್ನೇ ಅಥವಾ ಲೋಕವನ್ನೇ ಪರಮಪದ ಅಂತ ಕರೀತಾರೆ. ವೈಷ್ಣವರಿಗೆ ವೈಕುಂಠ, ಶೈವರಿಗೆ ಕೈಲಾಸ. ಇನ್ನು ಸ್ತ್ರೀ ರೂಪದ ಸಾಕಾರ ಬ್ರಹ್ಮವಾದ ಶ್ರೀ ಮಹಾತ್ರಿಪುರ ಸುಂದರಿ ಅಮ್ಮನವರು ನೆಲೆಸಿರುವಂತಹ ಜಾಗ ಮಣಿದ್ವೀಪ. ಇಲ್ಲಿ ಶೈವರ ಸಾಕಾರ ಬ್ರಹ್ಮನಾದ ಶಿವ ಅಂದ್ರೆ ಅವನೇ ರುದ್ರ. ಅವನ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಬೇಕಾದ್ರೆ ರುದ್ರಾಭಿಷೇಕವನ್ನ, ಅಂದ್ರೆ ರುದ್ರ ನಮಕ ಚಮಕಗಳಿಂದ ಅಭಿಷೇಕವನ್ನ ಮಾಡಬೇಕು. ಯಾರಿಗೆಲ್ಲ ರುದ್ರ ನಮಕ ಚಮಕಗಳು ಬರೋದಿಲ್ವೋ ಅವರೆಲ್ಲ ಹೇಗೆ ಈ ರುದ್ರದೇವನ ಅನುಗ್ರಹವನ್ನ ಪಡ್ಕೊಳ್ಳೋದು? ಅದಕ್ಕೆ ಯಾವ್ದಾದ್ರೂ ಸುಲಭವಾದ ಮಾರ್ಗ ಇದೆಯಾ ಅಂತ ನೋಡೋದಾದ್ರೆ, ಜಗದಾಚಾರ್ಯನಾದ ಶ್ರೀಕೃಷ್ಣ ಪರಬ್ರಹ್ಮನೇ ಇಲ್ಲಿ ಅರ್ಜುನನಿಗೆ ಉಪದೇಶಿಸಿ ಅವನ ಜೊತೆ ಸೇರಿ ಇಬ್ಬರೂ ಕೂಡ ಆಚರಿಸಿರ್ತಕ್ಕಂತಹ ಈ ರುದ್ರಾಭಿಷೇಕ ಇದು ಬಹಳ ಸುಲಭವಾದ ಮಾರ್ಗ ಅಂತಲೇ ಹೇಳ್ಬೋದು. ಸಂಪೂರ್ಣವಾದ ರುದ್ರಾಭಿಷೇಕ ಮಾಡಿದರೆ ನಮಗೆ ಯಾವ ರೀತಿಯ ಫಲ ಸಿಗುತ್ತೋ ಈ ಶ್ಲೋಕಗಳನ್ನ ಹೇಳ್ತಾ ಮಾಡೋದ್ರಿಂದ ಕೂಡ ನಮ್ಗೆ ಅದೇ ಫಲ ಸಿಗತ್ತೆ. ಇನ್ನು ಇದರಿಂದ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಸಂದೇಹ ಬರ್ಬೋದು, ನಾವು ಸಂಪತ್ತಿಗೋಸ್ಕರ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನ ಆರಾಧನೆ ಮಾಡ್ತೀವಲ್ವಾ, ರುದ್ರಾಭಿಷೇಕ ಮಾಡೋದ್ರಿಂದಲೂ ನಮಗೆ ಸಂಪದ ಅಭಿವೃದ್ಧಿ ಆಗತ್ತಾ ಅಂತ ಸಂದೇಹ ಬರ್ಬೋದು. ಇಲ್ಲಿ ಶ್ರೀ ಮಹಾಲಕ್ಷ್ಮಿಗೂ ಕೂಡ ಸಂಪತ್ತನ್ನ ಅನುಗ್ರಹಿಸುವಂತದ್ದೇ ರುದ್ರ. ಅಂದ್ರೆ ಶಿವನ ಅನುಗ್ರಹವಿಲ್ಲದೆ ಯಾರಿಗೂ ಯಾವ ಸಂಪತ್ತೂ ಲಭಿಸೋದಿಲ್ಲ. ಸಂಪತ್ತಿನ ಮೂಲ ಅಧಿದೇವತೆ ಯಾರು ಅಂದ್ರೆ ಪರಮೇಶ್ವರನೇ.
ಅಖಂಡವಾದಂತಹ ಸಂಪತ್ತು ಪ್ರಾಪ್ತಿಯಾಗ್ಬೇಕಂದ್ರೆ ಪರಮೇಶ್ವರನನ್ನೇ ಆರಾಧಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲದೆ ಶತ್ರು ನಾಶ ಕೂಡ ಆಗತ್ತೆ. ಇಲ್ಲಿ 12 ಶ್ಲೋಕಗಳಿರುತ್ತೆ. 12ನೆಯದು ಫಲಶ್ರುತಿ. ರುದ್ರಾಭಿಷೇಕವನ್ನ ನಮಕ ಚಮಕಗಳಿಂದ ಒಂದು ಸಾರಿ ಮಾಡಿದ್ರೆ ಅದನ್ನ ಏಕವಾರ ರುದ್ರಾಭಿಷೇಕ ಅಂತ ಹೇಳ್ತೀವಿ. ಅದೇ ನಮಕ ಚಮಕಗಳಿಂದ 11 ಸಾರಿ ಅಭಿಷೇಕವನ್ನ ಮಾಡಿದರೆ ಅದನ್ನ ಏಕಾದಶ ರುದ್ರಾಭಿಷೇಕ ಅಂತೀವಿ. ಈ ಸ್ತೋತ್ರದಲ್ಲಿ 11 ಶ್ಲೋಕಗಳಿವೆ. ಆ ಒಂದೊಂದು ಶ್ಲೋಕ ಒಂದೊಂದು ರುದ್ರಾಭಿಷೇಕಕ್ಕೆ ಸಮ. ಅಂದ್ರೆ ನೀವು ಒಟ್ಟು ಈ 12 ಶ್ಲೋಕಗಳಿಂದ ಶಿವನಿಗೆ ಒಂದು ಸಾರಿ ಅಭಿಷೇಕ ಮಾಡಿದ್ರೆ ಏಕಾದಶ ರುದ್ರಾಭಿಷೇಕ ಮಾಡಿದಂತಹ ಫಲ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಆ ಸ್ತೋತ್ರವನ್ನ ಹೇಗೆ ಹೇಳ್ಬೇಕು? ಇದು ಬಹಳ ಸುಲಭವಾಗಿರುತ್ತೆ, ಎಲ್ಲರೂ ಕೂಡ ಕಲಿಬಹುದು. ಇವಾಗ ವೇದ ಮಂತ್ರಗಳನ್ನ ನಮಕ ಚಮಕಗಳನ್ನ ಹೇಳುವಾಗ ನಾವು ಸ್ವರಗಳನ್ನ ನೋಡ್ಕೊಂಡು ಹೇಳಬೇಕಾಗತ್ತೆ. ಆದರೆ ಈ ಸ್ತೋತ್ರ ಹೇಳೋದಕ್ಕೆ ಆ ಯಾವ ನಿಬಂಧನೆಗಳು ಕೂಡ ಇರೋದಿಲ್ಲ, ಪ್ರತಿಯೊಬ್ರು ಹೇಳ್ಬೋದು. ಅದನ್ನ ಹೇಗೆ ಹೇಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಮೋಭವಾಯ ಶರ್ವಾಯ ರುದ್ರಾಯ ವರದಾಯ ಚ ಪಶೂನಾಂ ಪತಯೇ ನಿತ್ಯಮುಗ್ರಾಯ ಚ ಕಪರ್ಧಿನೆ ಮಹಾದೇವಾಯ ಭೀಮಾಯ ತ್ರಯಂಬಕಾಯ ಚ ಶಾಂತಯೇ ಈಶಾನಾಯ ಮುಖಜ್ಞಾಯ ನಮೋಸ್ತ್ವಂದಕ ಘಾತಿನೆ ಕುಮಾರ ಗುರವೇ ತುಭ್ಯಂ ನೀಲಗ್ರೀವಾಯ ವೇಧಸೆ ಪಿನಾಕಿನೇ ಹವಿಷ್ಯಾಯ ಸತ್ಯಾಯ ವಿಭವೇ ಸದಾ ವಿಲೋಹಿತಾಯ ಧೂಮ್ರಾಯ ವ್ಯಾಧಾಯಾನ ಪರಾಜಿತೆ ನಿತ್ಯಂ ನೀಲಶಿಖಂಡಾಯ ಶೂಲಿನೇ ದಿವ್ಯಚಕ್ಷುಷೆ ಹೋತ್ರೇ ಪೋತ್ರೇ ತ್ರಿನೇತ್ರಾಯ ವ್ಯಾಧಾಯ ವಸುರೇತಸೆ ಅಚಿಂತ್ಯಯಾಂಬಿಕಾ ಭರ್ತ್ರೇ ಸರ್ವದೇವಸ್ತುತಾಯ ಚ ವೃಷಧ್ವಜಾಯ ಮುಂಡಾಯ ಜಟಿನೇ ಬ್ರಹ್ಮಚಾರಿಣೆ ತಪ್ಯಮಾನಾಯ ಸಲಿಲೆ ಬ್ರಹ್ಮಣ್ಯಾಯಾಜಿತಾಯ ಚ ವಿಶ್ವಾತ್ಮನೆ ವಿಶ್ವಸೃಜೆ ವಿಶ್ವಮಾವೃತ್ಯ ತಿಷ್ಟಸೆ ನಮೋ ನಮಸ್ತೆ ಸೇವ್ಯಾಯ ಭೂತಾನಾಂ ಪ್ರಭವೇ ಸದಾ ಬ್ರಹ್ಮವಕ್ತ್ರಾಯ ಸರ್ವಾಯ ಶಂಕರಾಯ ಶಿವಾಯ ಚ ನಮೋಸ್ತು ವಾಚಸ್ಪತಯೇ ಪ್ರಜಾನಾಂ ಪತಯೇ ನಮಃ ಅಭಿಗಮ್ಯಾಯ ಕಾಮ್ಯಾಯ ಸ್ತುತ್ಯಾಯಾರ್ಯಾಯ ಸರ್ವದಾ ನಮೋಸ್ತು ದೇವ ದೇವಾಯ ಮಹಾಭೂತಧರಾಯ ಚ ನಮೋ ವಿಶ್ವಸ್ಯ ಪತಯೇ ಪಥೀನಾಂ ಪತಯೇ ನಮಃ ನಮೋ ವಿಶ್ವಸ್ಯ ಪತಯೇ ಮಹತಾಂ ಪತಯೇ ನಮಃ ನಮಃ ಸಹಸ್ರ ಶಿರಸೆ ಸಹಸ್ರಭುಜ ಮೃತ್ಯವೆ ಸಹಸ್ರನೇತ್ರಪಾದಾಯ ನಮೋ ಅಸಂಖ್ಯೇಯ ಕರ್ಮಣೆ ನಮೋ ಹಿರಣ್ಯವರ್ಣಾಯ ಹಿರಣ್ಯಕವಚಾಯ ಚ ಭಕ್ತಾನುಕಂಪಿನೇ ನಿತ್ಯಂ ಸಿದ್ಧ್ಯತಾಂ ನೋ ವರಃ ಪ್ರಭೋ ಏವಂ ಸ್ತುತ್ಯಾ ಮಹಾದೇವಂ ವಾಸುದೇವಸ್ಸ ಅರ್ಜುನ ಪ್ರಸಾದಾಯ ಮಾಸಭವಂ ತದಾಹ್ಯಸ್ತ್ರೋಪಲಬ್ಧಯೇ. ಇದು ಶ್ಲೋಕ. ಯಾರಿಗೆಲ್ಲ ರುದ್ರ ನಮಕ ಚಮಕಗಳು ಬರೋದಿಲ್ವೋ ಅವರೆಲ್ಲ ಸರಳವಾಗಿ ಈ ಸ್ತೋತ್ರವನ್ನ ಉಪಯೋಗಿಸಿ ರುದ್ರಾಭಿಷೇಕವನ್ನ ಮಾಡಿ ಪರಮೇಶ್ವರನ ಸಂಪೂರ್ಣವಾದ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ. ಆಸಕ್ತರಿಗೆ ಉಪಯೋಗವಾಗ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಎಲ್ಲರಿಗೂ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.